ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾದ ರುಚಿಕರವಾದಂಥ ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ. ಕಡಲೆ ಹಿಟ್ಟು, ಹಸಿ ಮೆಣಸಿನ್ಕಾಯಿ, ಅಜ್ವಾಯಿನ್ ಅಥವಾ ಓಂಕಾಳು, ಚಿಟಿಕೆಯಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡೀಪ್ ಫ್ರೈಗೆ ಎಣ್ಣೆ. ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ಹೋಟೆಲ್ಗಳಲ್ಲಿ ಸಿಗುವಂಥ ಬಜ್ಜಿಗಳನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಹಿಟ್ಟು ಕಲಿಸ್ಕೋಬೇಕು. ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈ ಬೌಲ್ನಿಂದ ಅಳತೆ ಮಾಡಿ 2 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಜಡಿ ಮಾಡಿ ಹಾಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೋಬೋದು, ಆದರೆ ಜಡಿ ಮಾಡಿನೇ ಉಪಯೋಗಿಸ್ಕೊಳ್ರಿ. ನಂತರ 1/4 ಸ್ಪೂನಷ್ಟು ಅಡುಗೆ ಸೋಡಾ ಹಾಕೊತಾ ಇದ್ದೀನಿ. ಜಾಸ್ತಿ ಹಾಕೋದೇನು ಬೇಡ, ಸ್ವಲ್ಪ ಹಾಕ್ಕೊಳ್ರಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳನ್ನು ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕೊತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ಟೇಸ್ಟು ಘಮ ಎರಡೂ ಚೆನ್ನಾಗಿರುತ್ತೆ. ಆಮೇಲೆ ಒಂದೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ರಿ. ಈಗ ನೀರು ಹಾಕ್ತೇನೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಸಲ ಹಿಟ್ಟನ್ನ ಕಲಿಸಿ ನೋಡಿರಿ, ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗೋಣ. ಹಿಟ್ಟು ತುಂಬ ತೆಳ್ಳಗಾಗಬಾರ್ದು, ಹಾಗಾಗಿ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ರಿ. ನಾರ್ಮಲ್ ಈರುಳ್ಳಿ ಬಜ್ಜಿಗೆಲ್ಲ ಹಿಟ್ಟು ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ. ಆದರೆ ಮೆಣಸಿನ್ಕಾಯಿ ಬಜ್ಜಿ, ಬದನೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ ಇವಕ್ಕೆಲ್ಲ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೋಬೇಕು. ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ತಾ ಸ್ವಲ್ಪ ನೀರಾಕಿ ಕಲಿಸ್ಕೋಬೇಕು. ಅಂದಾಗ ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ಎಣ್ಣೆಗೆ ಬಜ್ಜಿಗನ್ನು ಬಿಟ್ಟಾಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಒಳಗಡೆಯಿಂದ ಗಟ್ಟಿ ಥರ ಆಗಲ್ಲ. ಹಾಗಾಗಿ ನೀವು ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೋಬೇಕು. ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ನೋಡಿರಿ, ಈ ಹದದಲ್ಲಿ ಇರಬೇಕು. ಮೆಣಸಿನ್ಕಾಯಿ ಬಜ್ಜಿಗಷ್ಟೇ ಅಲ್ಲದೆ ಆಲೂ ಬಜ್ಜಿ, ಬದನೆಕಾಯಿ ಬಜ್ಜಿ, ಮೊಟ್ಟೆ ಬೋಂಡ ಈ ರೀತಿ ಯಾವುದೇ ಬಜ್ಜಿಗಳನ್ನು ಮಾಡಿಕೊಂಡ್ರೂ ಕೂಡ ಇದೇ ರೀತಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅಂದಾಗ ಪರ್ಫೆಕ್ಟ್ ಆದಂಥ ಬಜ್ಜಿ ನಿಮ್ಮದಾಗುತ್ತೆ. ನೋಡಿ, ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಮುಚ್ಚಿ ಒಂದು 10 ನಿಮಿಷ ನೆನಲಿಕ್ಕೆ ಬಿಡೋಣ. ನೋಡಿ, 10 ನಿಮಿಷ ಆದಮೇಲೆ ಈಗ ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬಜ್ಜಿ ಮಾಡೋಕ್ಕಿಂತ ಮುಂಚೆ ನಾವು ಮೊದಲು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು. ಹಾಗಾಗಿ ಒಲೆ ಮೇಲೆ ಒಂದು ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗುವಷ್ಟರಲ್ಲೇ ಹಿಟ್ಟನ್ನು ಒಂದು ಸಲ ಚೆಕ್ ಮಾಡ್ಕೊಂಬರೋಣ. ನೋಡಿ, ಕಲಸಿದ ಮೇಲೆ ಹಿಟ್ಟನ್ನು ಒಂದು ಸಲ ಚೆಕ್ ಮಾಡಿ ನೋಡಬೇಕು. ಹಿಟ್ಟೇನಾದರೂ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರಾಗಿ ಕಲಿಸ್ಕೊಳ್ರಿ. ಕರೆಕ್ಟಾಗಿದ್ದರೆ ಹಿಟ್ಟಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿರಿ, ಹಿಟ್ಟು ಕರೆಕ್ಟಾಗಿದೆ. ಈಗ ಮೆಣಸಿನ್ಕಾಯಿಗನ್ನು ರೆಡಿ ಮಾಡ್ಕೊಳ್ಳೋಣ. ನೀವು ಬಜ್ಜಿ ಮಾಡಲಿಕ್ಕೆ ಈ ರೀತಿ ಖಾರದ ಮೆಣಸಿನ್ಕಾಯಿ ತೊಗೋಬೋದು, ಇಲ್ಲಾಂದರೆ ಖಾರ ಇಲ್ಲದೇ ಇರುವಂಥ ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೋಬೋದು. ಮೊದಲು ಮೆಣಸಿನ್ಕಾಯನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಮೆಣಸಿನ್ಕಾಯಿ ಕೊನೆಯಲ್ಲಿರುವಂಥ ತುದಿಯನ್ನು ಈ ರೀತಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಎಣ್ಣೆಗೆ ಬಿಟ್ಟಾಗ ಮೆಣಸಿನ್ಕಾಯಿ ಸಿಡಿಯೋದಿಲ್ಲ, ನೀಟಾಗಿ ಫ್ರೈ ಆಗುತ್ತೆ. ನೀವು ಕಟ್ ಮಾಡ್ದೇ ಹಾಗೆ ಡೈರೆಕ್ಟ್ ಹಾಕಿದ್ರೆ ಕೆಲವೊಂದು ಸಲ ಫ್ರೈ ಮಾಡುವಾಗ ಮೆಣಸಿನ್ಕಾಯಿ ಸಿಡಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೊನೆಯಲ್ಲಿ ಸ್ವಲ್ಪನಾದರೂ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯನ್ನು ರೆಡಿ ಮಾಡಿ ಇಟ್ಕೊಳ್ರಿ. ನೋಡಿ, ಎಲ್ಲವನ್ನು ರೆಡಿ ಮಾಡಿದ್ಮೇಲೆ ಈಗ ಒಂದೊಂದಾಗಿ ಮೆಣಸಿನ್ಕಾಯನ್ನು ಈ ರೀತಿ ರೆಡಿ ಮಾಡಿರುವಂಥ ಹಿಟ್ಟನ್ನೆಲ್ಲ ಬಿಟ್ಟು ಡೈರೆಕ್ಟಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಈ ರೀತಿ ಒಂದೊಂದಾಗಿ ಬಿಡ್ತಾ ಹೋಗಬೇಕು. ನೋಡಿರಿ, ಚೆನ್ನಾಗಿ ಈ ರೀತಿ ಮೆಣಸಿನ್ಕಾಯನ್ನು ಹಿಟ್ಟನ್ನೆಲ್ಲ ಬಿಟ್ಟು ನಿಧಾನವಾಗಿ ಎಣ್ಣೆಗೆ ಬಿಡ್ತಾ ಹೋಗಬೇಕು. ಎಣ್ಣೆ ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಬಿಡ್ರಿ. ಈ ರೀತಿ ಎಣ್ಣೆಲಿ ಬಿಟ್ಟು ಕೂಡಲೇ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಎರಡೂ ಕಡೆಗೂ ನೀಟಾಗಿ ಫ್ರೈ ಮಾಡಿಕೊಡ್ರಿ. ಎಣ್ಣೆಯಲ್ಲಿ ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ತಿರುಗಿಸ್ಕೊಬೇಡ್ರಿ. ಒಂದು ಕಡೆ ಫ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡ್ರಿ. ಒಂದು ಕಡೆ ಫ್ರೈ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸಿ ಎರಡೂ ಕಡೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ನೀಟಾಗಿ ಫ್ರೈ ಮಾಡಿಕೊಡ್ರಿ. ಅಂದಾಗ ನಮಗೆ ಗರ್ಗರಿ ಆದಂಥ ಬಜ್ಜಿ ರೆಡಿ ಆಗುತ್ತೆ. ನೆನಪಿರಲಿ, ಯಾವುದೇ ಕಾರಣಕ್ಕೂ ನೀವು ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಅಂದಾಗ ಒಳಗಡೆಯಿಂದ ಬಜ್ಜಿ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎರಡೂ ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿವೆ. ಈಗ ಇವುಗಳನ್ನು ಎಣ್ಣೆಯಿಂದ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಜ್ಜಿಗಳನ್ನು ಮಾಡಿ
ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ, ತುಂಬ ರುಚಿಯಾಗಿರುತ್ತೆ. ಈ ಬಜ್ಜಿಗಳನ್ನು ನೀವು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಹಾಗೆ ತಿನ್ಲಿಕ್ಕೆ ಕೊಟ್ಟರು ಕೂಡ ಎಕ್ಸಲೆಂಟಾಗಿರುತ್ತೆ. ಸಂಜೆ ಕಾಫಿ ಟೀ ಜೊತೆ ಏನಾದರೂ ತಿನ್ಬೇಕನ್ಸಿದ್ರೆ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡ್ಬೋದು. ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.